ನಾವೂರು ಗ್ರಾಮದ ಕೂಡಿಬೈಲಿನಲ್ಲಿ ಇಂದು ನಡೆಯಲಿರುವ ಬಂಟ್ವಾಳ ಕಂಬಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಎಂದು ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಮಾಜಿ ಸಚಿವ ಬಿ ರಮನಾಥ ರೈ ಅವರು ಹೇಳಿದರು. ಕಂಬಳಗದ್ದೆಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಬಜೆಟ್ ಮಂಡಿಸಿದ ಕಂಬಳೋತ್ಸವದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಮಯಕ್ಕೆ ಸರಿಯಾಗಿ ನಮ್ಮ ಕಂಬಳೋತ್ಸವದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಭಾಗವಹಿಸಲಿದ್ದಾರೆ. ಕಂಬಳೋತ್ಸವದ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು 15ನೇ ವರ್ಷದ ಮೂಡೂರು ಪಡೂರು ಜೋಡುಕೆರೆ ಕಂಬಳವು ಅದ್ಧೂರಿಯಾಗಿ 2 ದಿನಗಳ ಕಾಲ ನಡೆಯಲಿದೆ ಎಂದರು. ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬೇಕಾಗುವ ಭದ್ರತೆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆ ನೀಡಲಾಗಿದ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಂತೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ರಮನಾಥ್ ರೈ ಅವರು ತಿಳಿಸಿದ್ದಾರೆ. 8 ತಾರೀಕು 2 ದಿವಸ ಈ ಕಂಬಳ ನಡೆಯಲಿಕ್ಕಿದ್ದು, ಕಾವಲಕಟ್ಟೆಯಲ್ಲಿ ಪ್ರಾರಂಭವಾದಂಥ ಕಂಬಳದ ಕೂಟ ಅನೇಕ ಅತಿಥಿಗಳು, ಚಲನಚಿತ್ರ ನಟರು, ಸಾಮಾಜಿಕ ನಟರು, ಹಿರಿಯ ಮುಖಂಡರು ಎಲ್ಲರನ್ನ ಕರೆಸಿ ಇಲ್ಲಿವರೆಗೆ ನಾವು ಒಳ್ಳೆಯ ಕಂಬಳ ಕೂಟವನ್ನು ನಡೆಸಿದ್ದೇವೆ. ಇದು 15ನೇ ವರ್ಷದ ಕಂಬಳದ ಕೂಟ. ಕಳೆದ ಸಾರಿ ರಾಜ್ಯದ ಮುಖ್ಯಮಂತ್ರಿ ಬರಬೇಕು ಅಂತೇಳಿ ನಾವು ಅಪೇಕ್ಷೆ ಪಟ್ಟಿದ್ದೇವೆ. ಅವರ ಆರೋಗ್ಯದ ಕಾರಣಕ್ಕಾಗಿ ಅವರು ಬೆಂಗಳೂರು ಬಿಟ್ಟು ಎಲ್ಲಿಗೂ ಹೋಗದೇ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ನಮ್ಮ ಕಂಬಳಕ್ಕೆ ಬರಲಿಕ್ಕಾಗಿಲ್ಲ. ಈ ಸಾರಿ ನಾವು ಮೊದಲೇ ಹೋಗಿ ಅವರಲ್ಲಿ ಕೇಳಿಕೊಂಡ ಮೇರೆಗೆ ಭಾಳ ಪ್ರೀತಿಯಿಂದ ಬರ್ತೇನೆ ಅಂತೇಳಿ ಮಾತು ಕೊಟ್ಟು ಇವತ್ತು ಬಜೆಟ್ ದಿವಸ, ಮಹತ್ವದ ದಿವಸ, ನಮಗೆ ಬರಬೇಕು. ನಾಳೆ ಒಂದು ಕಠಿಣ ಸ್ಥಿತಿಯಲ್ಲಿ ಕೂಡ ಬಹುಶಃ ನಮ್ಮ ಆಹ್ವಾನವನ್ನು ಮನ್ನಿಸಿ ನಮ್ಮ ಮೇಲೆ ಪ್ರೀತಿ ನಾಳೆ ದಿವಸ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಈ ಸಂದರ್ಭದಲ್ಲಿ ಕಂಬಳ ಸಮಿತಿ ಅಧ್ಯಕ್ಷ ಪಿಯೂಸ್ ಎಲ್ ರೋಡ್ರಿಗಸ್, ಕಾರ್ಯಾಧ್ಯಕ್ಷ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಸಂಚಾಲಕ ಬಿ ಪದ್ಮಶೇಖರ್ ಜೈ, ಗೌರವ ಸಲಹೆಗಾರ ಕೆ ಪದ್ಮನಾಭ ರೈ ಕಲ್ಲಡ್ಕ, ಉಪಾಧ್ಯಕ್ಷರಾದ ಬೇಬಿ ಕುಂದರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್, ವಿ4 ನ್ಯೂಸ್, ಬಂಟ್ವಾಳ.